ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಕ್ರಿಕೆಟ್ ಆಡ್ತಾ ಇದ್ದಂತಹ ಸಂದರ್ಭದಲ್ಲಿ ಪರಸ್ಪರ ಕಿತ್ತಾಡ್ಕೊಂಡಿರುವಂತಹ ಘಟನೆ ಇದೀಗ ಬೆಳಕಿಗೆ ಬರ್ತಾ ಇರುವಂತದ್ದು. ಪರಸ್ಪರ ಹೊಡೆದಾಡ್ಕೊಂಡಿದ್ದಾರೆ, ಹಲವರು ಗಾಯಗೊಂಡಿದ್ದಾರೆ. ಈ ಒಂದು ಘಟನೆಯಲ್ಲಿ ಕ್ರಿಕೆಟ್ ವಿಚಾರಕ್ಕೆ ಎರಡು ಗುಂಪುಗಳ ಮಧ್ಯೆ ಮಾರಾಮಾರಿಯಾಗಿದೆ. ಬೆಳಗಾವಿಯಲ್ಲಿ ಎರಡು ಗುಂಪುಗಳ ನಡುವೆ ಘರ್ಷಣೆಯಾಗಿರುವಂತದ್ದು. ಬೂದಿ ಮುಚ್ಚಿದ ಕೆಂಡದಂತಾಗಿದೆ ಬೆಳಗಾವಿ ಆಳ್ವಾನ್ ಗಲ್ಲಿ. ಮನೆಯಿಂದ ಹೊರಬರೋದಕ್ಕೂ ಕೂಡ ಜನ ಭಯ ಪಡ್ತಾ ಇದ್ದಾರೆ. ಶಹಾಪುರ ಠಾಣೆಯಲ್ಲಿ ಎರಡು ಪ್ರಕರಣಗಳು ಈಗಾಗಲೇ ದಾಖಲಾಗಿದೆ. ಕಲ್ಲು ತೂರಾಟ ಸಂಬಂಧ 14 ಜನರ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ. ಶಹಾಪುರ ಪೊಲೀಸ್ ಠಾಣೆಯ ಸಮೀಪದ ಆಳ್ವಾನ್ ಗಲ್ಲಿಯಲ್ಲಿ ಅಂದ್ರೆ ನಿನ್ನೆ ಸಂಜೆ ಸುಮಾರು 5ರ ಸುಮಾರಿಗೆ ಚಿಕ್ಕ ಮಕ್ಕಳ ನಡುವೆ ಕ್ರಿಕೆಟ್ ವಿಚಾರದಲ್ಲಿ ಗಲಾಟೆ ಆರಂಭ ಆಗಿತ್ತು. ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ. ನನ್ನ ಕಲೀಗ್ ಮೈಲಾರಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಏನು ಮೈಲಾರಿ, ಎರಡು ಗುಂಪುಗಳ ನಡುವೆ ಗಲಾಟೆ ಆಗಿರುವಂತದ್ದು, ಅದು ಕ್ರಿಕೆಟ್ ವಿಚಾರಕ್ಕೆ. ಮಕ್ಕಳು ಆಟ ಆಡುವಂತಹ ಸಂದರ್ಭದಲ್ಲಿ ಈಗಾಗಲೇ 14 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಮತ್ತಷ್ಟು ಜನರ ವಿರುದ್ಧ ಎಫ್ಐಆರ್ ಆಗುವಂತಹ ಸಾಧ್ಯತೆಗಳಿದೆಯಾ? ಪೊಲೀಸ್ ಆಯುಕ್ತರು ಏನ್ ಹೇಳ್ತಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಖಂಡಿತ ರಮ್ಯಾ, ಬೆಳಗಾವಿಯಲ್ಲಿ ಕ್ರಿಕೆಟ್ ಆಟ ಆಡುವ ವಿಚಾರಕ್ಕೆ ಸಂಬಂಧಿಸಿದಂತೆ ನಡೆದಂಥ ಗಲಾಟೆ ಪ್ರಕರಣದಲ್ಲಿ ಸದ್ಯ 2 ಪ್ರತ್ಯೇಕ ಪ್ರಕರಣ ದಾಖಲಾಗಿವೆ. ಅದರಲ್ಲಿ ಅನ್ಯ ಕೋಮಿನ ಜನರ ವಿರುದ್ಧ ಸುಮಾರು 12 ಜನರ ವಿರುದ್ಧ ಪ್ರಕರಣ ದಾಖಲಾದರೆ ಹಿಂದೂಗಳ ಮೇಲೆ ಕೂಡ 13 ಜನರ ವಿರುದ್ಧ ಪ್ರಕರಣ ದಾಖಲಾಗಿದೆ. ಈಗಾಗಲೇ ಸ್ಥಳದಲ್ಲಿ ಕೂಡ ಏನು ಪೊಲೀಸರು ಬೀಡನ್ನು ಬಿಟ್ಟಿದ್ದಾರೆ. ಸದ್ಯ ನಾನಿರುವಂಥ ಸ್ಥಳ ಆಳ್ವಾನ್ ಗಲ್ಲಿಯಲ್ಲಿ, ಬೆಳಗಾವಿ ನಗರದ ಆಳ್ವಾನ್ ಗಲ್ಲಿಯಲ್ಲಿ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಪ್ರಮುಖವಾಗಿ ಘಟನೆಯ ಹಿನ್ನೆಲೆಯನ್ನು ನೋಡೋದಾದರೆ ನಿನ್ನೆ ಸಂಜೆ 5:30 ಸುಮಾರಿಗೆ ಕ್ರಿಕೆಟ್ ಆಡ್ತಿರ್ತಾರೆ ಚಿಕ್ಕ ಮಕ್ಕಳು. ಈ ವೇಳೆ ಏನು ಚೆಂಡು ಏನು ಮನೆ ಅಂಗಳಕ್ಕೆ ಹೋಗುತ್ತೆ. ಈ ವೇಳೆ ಏನು ಬಾಲಕರು ಮತ್ತು ಅನ್ಯ ಕೋಮಿನ ಜನರ ನಡುವೆ ಮಾತಿನ ನಡುವೆ ಚಕಮಕಿ ಆಗುತ್ತೆ. ಚಕಮಕಿ ಆದಂಥ ಸಂದರ್ಭದಲ್ಲಿ ಅದು ವಿಕೋಪಕ್ಕೆ ಹೋಗುತ್ತೆ. ಈ ವೇಳೆ 2 ಪ್ರತ್ಯೇಕ ದೂರಿನಲ್ಲಿ ಉಲ್ಲೇಖವನ್ನು ನೋಡೋದಾದರೆ ಏನು ಅನ್ಯ ಕೋಮಿನ ಜನರು ಹೇಳುವ ಪ್ರಕಾರ ನಾವು ಇಲ್ಲಿ ಏನು ಬ್ಯಾಟ್ನಿಂದ ನಮಗೆ ಹಲ್ಲೆಯನ್ನು ಮಾಡೋಕ್ಕೆ ಬಂದರು, ನಮ್ಮನ್ನು ಕೊಲ್ಲೋ ಉದ್ದೇಶದಿಂದ ಹೊಡೆಯೋಕ್ಕೆ ಬಂದು ಅಂತ ಹೇಳಿದ್ರೆ, ಮತ್ತೊಂದು ಹಿಂದೂಗಳು ಕೂಡ ಏನು ಇದರಲ್ಲಿ ದೂರನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ನಮ್ಮ ಮಕ್ಕಳು ಏನು ಮೈದಾನದಲ್ಲಿ ಕ್ರಿಕೆಟನ್ನು ಆಡ್ತಿದ್ರು. ಈ ವೇಳೆ ಏನು ಮನೆ ಅಂಗಳಕ್ಕೆ ಚೆಂಡು ಹೋಗಿ ಬೀಳುತ್ತೆ. ಈ ವೇಳೆ ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಮಾತಿಗೆ ಮಾತು ಬೆಳೆಯುತ್ತೆ. ನಿಮ್ಮನ್ನು ಹಾಗೆ ಬಿಡೋದಿಲ್ಲ ಅನ್ನೋ ಒಂದು ಮಾತನ್ನು ಕೂಡ ಅವರು ಹೇಳ್ತಾರಂತೆ. ಇದಕ್ಕೆ ಕೂಡ ಅವರು ಕೂಡ ಏನು ತಲವಾರ್ನಿಂದ ಹಲ್ಲೆ ಮಾಡಿ ಕಲ್ಲನ್ನು ತೂರಿ ಗಲಾಟೆ ಮಾಡಿದ್ದಾರೆ. ಹೀಗಾಗಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ದೂರನ್ನು ಕೂಡ ಕೊಟ್ಟಿರುವಂಥದ್ದು. ಸದ್ಯ ಬೆಳಗಾವಿಯ ಏನು ಕಮಿಷನರ್ ಆಗಿರುವಂಥ ಏನು ಎಡಾ ಮಾರ್ಟಿನ್ ಅವರು ಇಲ್ಲಿ ಬೆಳಗಾವಿ ನಗರದಲ್ಲಿ ಹೈ ಅಲರ್ಟ್ ಅನ್ನು ಕೂಡ ಘೋಷಣೆ ಮಾಡಿದ್ದಾರೆ. ಯಾವುದೇ ರೀತಿಯಾದಂಥ ಸಮಸ್ಯೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಸದ್ಯ ಮನೆಯಿಂದ ಹೊರಗಡೆ ಬರೋದಕ್ಕೂ ಕೂಡ ಜನ ಭಯಭೀತಿ ಆಗ್ತಿದ್ದಾರೆ. ರಮ್ಯಾ, ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ.